ಫಸ್ಟ್ ಶ್ವೇತಾ ಮೇಡಮ್ ಅವರ ಒಂದು ಸಕ್ಸಸ್ ಸ್ಟೋರಿ. ಸರ್, ಈ ವಾರದ ನನ್ನ ಸಕ್ಸಸ್ ಸ್ಟೋರಿ ಎಂದರೆ ಯಾವುದೇ ಸಿಚುಯೇಷನ್ಸ್ ಅನ್ನು ಯಾವ ರೀತಿ ನಾವು ಶಾಂತವಾಗಿ ಹ್ಯಾಂಡಲ್ ಮಾಡಬಹುದು ಮತ್ತು ಅದರಿಂದ ನಾವು ಏನು ಕಲಿಯಬಹುದು ಎಂದು ನನಗೆ ಗೊತ್ತಾಯಿತು. ಮತ್ತು ನಾವು ನಮ್ಮ ದೃಷ್ಟಿಕೋನ ಬದಲಿಸಿ ನೋಡಿದಾಗ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಸಿಗುತ್ತದೆ. ವಾವ್, ಅಮೇಝಿಂಗ್ ಅಮೇಝಿಂಗ್. ಎಂತ ಅದ್ಭುತವಾದಂತದ್ದನ್ನ ಬರೆದಿದ್ದಾರೆ. ಅವ್ರಿಗೆ ಅದನ್ನ ಲಾಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಅವ್ರಿಗೆ ಲಾಭ ಆಗಿದೆ, ಹಾಗಾಗಿ ಅದನ್ನ ಬರೆದಿದ್ದಾರೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಸಕ್ಸಸ್ ಸ್ಟೋರಿ, ಶ್ವೇತಾ. ಎವ್ರಿಬಡಿ ಪ್ಲೀಸ್ ರೈಟ್ MPTY. ಶ್ವೇತಾ, MPT, more power to you. MPTY, ಶ್ವೇತಾ. ಎಸ್ ಎಸ್, ವಂಡರ್ಫುಲ್. ಶ್ವೇತಾ ಅವ್ರ ಸಕ್ಸಸ್ ಸ್ಟೋರಿನ ಬರೆಯೋದ್ರ ಮೂಲಕ ಹಂಚ್ಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಅವ್ರಿಗೆ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರಿಗೆ ಹೆಚ್ಚು ಶಕ್ತಿ ಸಿಗಲಿ ಅಂತ ನಾವು ಕೋರೋಣ. ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ. ಅದನ್ನ ಅವ್ರು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಶಿ ಇಸ್ ನಾಟ್ ಏಬಲ್ ಟು ಜಾಯಿನ್ ಆನ್ಲೈನ್ ಪ್ರಾಬ್ಲಿ. ಯಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಬೀಯಿಂಗ್ ದ ಫಸ್ಟ್ ಪರ್ಸನ್ ಟು ಶೇರ್ ದಿ ಸಕ್ಸಸ್ ಸ್ಟೋರಿ ಆಸ್ ಯೂಶುವಲ್. ಇವತ್ತು ನಿಮ್ಮ ಕಾಂಪಿಟೇಟರ್ ಬಂದಿದ್ದಾರೆ ಈಗ. ಕೃಷ್ಣ ಜಾಲಿ ಹಾಯ್ ಈಸ್ ಹಿಯರ್ ವಿತ್ ಅಸ್. ಸುಧಾ ಜೈನ್ ಅವರು ಕೈ ತೋರಿಸಿದ್ದಾರೆ, ಹಾಗಾಗಿ ನಾವು ಸುಧಾ ಜೈನ್ ಅವರಿಗೆ ನಾವು ಅವಕಾಶವನ್ನು ಕೊಡೋಣ. ಫಸ್ಟ್ ಒಂದು ನಿಮಿಷ ಕೃಷ್ಣ, ಪ್ಲೀಸ್ ಹೋಲ್ಡ್ ಆನ್. ನಾನು ಸುಧಾ ಜೈನ್ ಅನ್ನು ಸ್ಪಾಟ್ಲೈಟ್ ಮಾಡಿ ನಾನು ಕೂಡ ಸ್ಪಾಟ್ಲೈಟ್ ಮಾಡ್ಕೊಂಡು ಆಡ್ ಮಾಡ್ಕೋತೀನಿ. ಎಸ್, ಇಟ್ಸ್ ನೈಸ್ ಟು ಸಿ ಸುಧಾ ಜೈನ್. ಎಸ್ ಮೇಡಮ್, ಹೇಳಿ ಮೇಡಮ್, ನಿಮ್ ಸಕ್ಸಸ್ ಸ್ಟೋರಿ ಕಡೆ ನಾವೆಲ್ಲ ತುಂಬಾ ಉತ್ಸುಕರಾಗಿದ್ದೀವಿ. ಎಸ್, ಪ್ಲೀಸ್ ಗೋ ಹೆಡ್. ಸರಿ ಸರ್, ಲೈಕ್ ಒಂದು ಮೇಜರ್ ಹೇಳ್ಬೇಕು ಅಂದ್ರೆ ನನ್ನ ಥಿಂಕಿಂಗ್ ಅಲ್ಲಿನೇ ಮೇಜರ್ಲಿ ಚೇಂಜಸ್ ಆಗಿರೋದು ಈ ವೀಕ್ ಅಲ್ಲಿ. ಸೊ ಐ ಹ್ಯಾಡ್ ಟು ಫೇಸ್ ಸಮ್ ಇಶ್ಯೂಸ್ ಮನೆಯಲ್ಲಿ, ಬಟ್ ಅದಕ್ಕೆ ನಾನು ಕುತ್ಕೊಂಡು ಅನಲೈಸ್ ಮಾಡಿ ಯೋಚನೆ ಮಾಡಿದಾಗ ಐ ನೋ ವಾಟ್ ಐ ವಾಸ್ ಡೂಯಿಂಗ್ ಅಂತ ನಂಗೆ ಏನು ಅಂತ ಅರ್ಥ ಆಗಿ ಅದನ್ನ ಓವರ್ಕಮ್ ಮಾಡಿ ಐ ಟುಕ್ ಇಟ್ ಇನ್ ಟು ಅ ಪಾಸಿಟಿವ್ ವೇ ಅಂಡ್ ಎಸ್ ದಟ್ ರಿಸಲ್ಟ್ಸ್ ವಾಸ್ ಶೋನ್. ಸೊ ಅದು ಒಂದು. ಅಂಡ್ ನನ್ನ ಗೋಲ್ ಏನಿದೆಯಲ್ಲ ಅದಕ್ಕೆ ಐ ಆಮ್ ಗೋಯಿಂಗ್ ನಿಯರ್ ಟು ಇಟ್ಸ್ ರೀಚಿಂಗ್ ಟುವರ್ಡ್ಸ್ ದ ಗೋಲ್. ಐ ಆಮ್ ವೆರಿ ಕ್ಲೋಸ್ ಟು ಇಟ್. ಸೊ ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಹತ್ರನು ಶೇರ್ ಮಾಡ್ಕೊಂಡೆ. ಐ ಫೆಲ್ಟ್ ವೆರಿ ಹ್ಯಾಪಿ ಟು ನೋ ವೇರ್ ಐ ಆಮ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ ಅಂತ. ಸೊ ಎಸ್, ದೋಸ್ ಆರ್ ದ ಚೇಂಜಸ್. ಅಂಡ್ ಎಸ್, ಸ್ವಲ್ಪ ಚೇಂಜಸ್ ಆಗಾಗ ಥಾಟ್ಸ್ ಬರ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ಐ ಟ್ರೈ ಟು ಟೇಕ್ ರೀಡ್ ದ ಅಫರ್ಮೇಶನ್ಸ್ ಓದೋದು. ಇಲ್ಲ, ನಾನು ಇವಾಗ ಒಂದು ಬುಕ್ ಓದ್ತಾ ಇದ್ದೀನಿ. ಅದ್ರಲ್ಲಿ ಹೆಂಗೆ ನಾನು ಅದನ್ನ ಆಟಿಟ್ಯೂಡ್ ಅಂತ ಬುಕ್ ಜೆಫ್ ಆಂಡ್ರಿ ಅವ್ರು ಬರ್ದಿರೋದು. ದಟ್ ಬುಕ್ ಇಸ್ ಸೋ ರಿಲೇಟಬಲ್ ಟು ವಾಟ್ ಯು ಸೇ ಇನ್ ದ ಕ್ಲಾಸ್ ಸರ್. ನೀವ್ ಏನ್ ಹೇಳ್ತೀರಾ ಅದಲ್ಲ ಅದೇ ಇದೆ. ಅರ್ಲ್ ನೈಟಿಂಗೇಲ್ ಅವ್ರು ಹೇಳಿರೋದು ಅದನ್ನೆಲ್ಲ ರೆಫರ್ ಮಾಡಿದ್ದಾರೆ ಅದ್ರಲ್ಲಿ. ಸೊ ಎಸ್, ಅದರಿಂದ ನನ್ ಥಿಂಕಿಂಗ್ ಚೇಂಜ್ ಆಗಿದೆ ಕಂಪ್ಲೀಟ್ ಆಗಿ. ಇನ್ ಜಸ್ಟ್ 2 days ಐ ಕಂಪ್ಲೀಟೆಡ್ ಹಾಫ್ ಬುಕ್. ಪಾರ್ಟ್ 2 ಸ್ಟಾರ್ಟ್ ಮಾಡ್ಬೇಕು, ಬಟ್ ಐ ವಿಲ್ ಡೂ ದಟ್ ಸರ್. ನಾನು ಸ್ವಲ್ಪ ಗ್ಯಾಪ್ ತಗೊಂಡ್ಬಿಟ್ಟೆ, ಆರ್ ಎಲ್ಸ್ ಐ ವುಡ್ ಹ್ಯಾವ್ ಕಂಪ್ಲೀಟೆಡ್ ಇಟ್. ಇವಾಗ ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದ. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಅದನ್ನ ಓದಿ ಅಥವಾ ಅದನ್ನ ಅನಲೈಸ್ ಮಾಡ್ಕೊಂಡಾಗ ಐ ಫೀಲ್ ವೆರಿ ಹ್ಯಾಪಿ ಅಂಡ್ ನಂಗೆ ಆ ಥಾಟ್ಸ್ ಇರುತ್ತೆ. ಸೊ ಇಟ್ ವಾಸ್ ವೆರಿ ಗುಡ್ ಸರ್. Internally and mentally there is some growth in me and I'm seeing that changes sir. That's little really by wonderful. little. Excellent, excellent. That is what important. Yeah, internally you said. That is very so powerful. When internally we have become powerful, Yes. Externally it's a piece of cake. Everything and anything, it is so easy for us. Superb, Sudha. Yeah. Thank you so sir. much. The author name Jeff Keller. Sorry, I told Jeff Henry. ಸ್ವಲ್ಪ confused ade. No problem. Attitude is the book name. Yeah. Thank you sir. Thank you so much. Thank you. Wonderful. Wonderful. It's very inspiring. That first thing is mentally you attain that peace, and also you are able to handle the situation differently. Differently. Like successful people do not do different things. They do same things differently. Yeah. That you have proved it. That is one thing. Another thing is ನೀವು ಓದುವ ಅಭ್ಯಾಸ, ಅದ್ಭುತವಾದ ಅಭ್ಯಾಸ. ಓದುವ ಅಭ್ಯಾಸನ ನಾಳೆಯಿಂದ ದಿನ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಲ್ವಾ. ಒಂದು ತಿಂಗಳಲ್ಲಿ ನಾವು ಒಂದು ಪುಸ್ತಕ ಓದಿದ್ರು 12 ಪುಸ್ತಕ ಓದಿರ್ತೀವಿ ಒಂದು ವರ್ಷದ ಕೊನೆಯಲ್ಲಿ. ನಮ್ಮ ಇತರ ಬೇರೆಯವ್ರಿಗಿಂತ ನಾವು ಎಷ್ಟು
38% ಜಾಸ್ತಿ ನಾಲೆಜ್ ನಮ್ಗೆ ಇರುತ್ತೆ. ಯಾ ನಮ್ಮ Yes, ಬುದ್ಧಿ, sir. ಮೆಚುರಿಟಿ, ಜ್ಞಾನ ಎಲ್ಲ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳನ್ನು ನೀಲಾಜಾಲವಾಗಿ ನಾವು ಪರಿಹಾರನೂ ಮಾಡ್ಕೋಬಹುದು, ಬೇಕಾದ ಸಕ್ಸಸ್ನು ಕಂಡುಹಿಡ್ಕೋಬಹುದು. ಎಕ್ಸಲೆಂಟ್, ದಿಸ್ ಟ್ರೂಲಿ Yes, sir. ಇನ್ಸ್ಪೈರಿಂಗ್. It ಥ್ಯಾಂಕ್ is ಯು ಸೊ like ಮಚ್. rewiring. Thank you so much, sir. ಥ್ಯಾಂಕ್ ಯು ನೀವು ಸೊ ಕ್ಲಾಸ್ ಮಚ್. ಏನ್ ಹೇಳ್ತೀರಲ್ಲ, ಇನ್ಸ್ಟೆಡ್ ಆಫ್ ರೀಡಿಂಗ್ ಸೀಯಿಂಗ್ ದ ರೆಕಾರ್ಡಿಂಗ್ ಅದನ್ನ ಓದಿದ್ರು ಸಾಕು ಸರ್. ಇಟ್ ಇಸ್ ಸೋ ಸಿಮಿಲರ್. ಲೈಕ್ ನೀವ್ ಹೇಳಿದ್ರಿ ಎಲ್ಲ ಬಿಟ್ಸ್ ತಗೊಂಡ್ ಇದ್ ಮಾಡಿ, ಆ ಬಿಟ್ಸ್ ನೇ ಅವರುನು ಆ ಬುಕ್ ಅಲ್ಲಿ ಹೇಳಿದ್ದಾರೆ. ಸೊ ಇಟ್ ಇಸ್ ಸೋ ಮಚ್ ರಿಲೇಟಬಲ್. ಯಾ, ಸಿ ದ ಹೋಲ್ ವರ್ಲ್ಡ್ ಸೇಸ್ ದ ಸೇಮ್ ಥಿಂಗ್. ಐ ಆಮ್ ನೋ Yeah, ಡಿಫರೆಂಟ್ that's ಅಂಡ್ true. ಎನಿ ಅದರ್ ಕೋಚ್ ಇಸ್ ನಾಟ್ ಡಿಫರೆಂಟ್. ಇವು ಅಮೆರಿಕಾಗ ಹೋಗ್ಲಿ, ಅರ್ಜೆಂಟೀನಾಗ ಹೋಗ್ಲಿ, ಆಫ್ರಿಕಾಗ ಹೋಗ್ಲಿ, ಆಸ್ಟ್ರೇಲಿಯಾದ ಹೋಗ್ಲಿ, ಎಲ್ಲಾರು ಒಂದೇ ಹೇಳೋದು. ಇದು Yeah. ಧರ್ಮಾತೀತ, ಜಾತ್ಯತೀತ, ಪ್ರಾಂತ್ಯಾತೀತ, ಭಾಷಾತೀತ ಈ ನಾಲೆಡ್ಜ್ ಅಲ್ವಾ. ಕೆಲವೊಬ್ರು ಆ ಪ್ರಾಂತ್ಯಕ್ಕೆ, ಆ ಧರ್ಮಕ್ಕೆ ಸೀಮಿತ ನಾಲೆಜ್ ಇರುತ್ತಲ್ಲ, ಅದ್ರ ಮೇಲೆ ನಾವು ಅದನ್ನ ಬಿಲೀಫ್ ಸಿಸ್ಟಮ್ ಫಾರ್ಮ್ ಆದಾಗ ಅದು ಬಿಡೋದಿಲ್ಲ ಈಚೆ ಬರ್ಲಿಕ್ಕೆ, ಇದನ್ನೆಲ್ಲ ಕಲೀಲಿ ಅಷ್ಟೇ. ಹಾಗಾಗಿ ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ಥಿಂಗ್. ನಿಮ್ಗೆ ಇಷ್ಟರಲ್ಲಿ ನಾಲೆಜ್ ತುಂಬಾ ತುಂಬಾ ಎಕ್ಸ್ಪೆಂಡ್ ಆಗುತ್ತೆ. ಇವನ್ ಶ್ವೇತಾ ವಾಸ್ ಆಲ್ಸೋ ಡಿಸ್ಕಸಿಂಗ್ ದ ಸೇಮ್ ಥಿಂಗ್. ಫಸ್ಟ್ ನಿಮ್ಗೆ MPTY ಹೇಳ್ತೀನಿ. ಮೋರ್ ಪವರ್ ಟು ಯು ಸುಧಾ, ಕೀಪ್ ಇಟ್ ಅಪ್. ಶ್ವೇತಾ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬರೆಯಿರಿ. ಸುಧಾ Thank you. MPTY ಅದ್ಭುತವಾದಂತಹ ಒಂದು ಪ್ರೋಗ್ರೆಸ್ ನ ಕಂಡಿಡಿದ್ದಾರೆ. ವೆರಿ ವೆರಿ ಇನ್ಸ್ಪೈರಿಂಗ್, ವೆರಿ ವೆರಿ ಇನ್ಸ್ಪೈರಿಂಗ್. ಐ ಆಮ್ ಸೋ ಇನ್ಸ್ಪೈರ್ಡ್. Thank you, ಯಾ, sir. ಎಸ್. ಶ್ವೇತಾ ಅವರು, ಓಕೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಅವರ ಒಂದು ಮಾತುಕತೆಯ ಒಂದು ತುಣುಕನ್ನು ನಾನು ಆಮೇಲೆ ಮಾತಾಡ್ತೀನಿ ನಮ್ಮ ಒಂದು ಡಿಸ್ಕಷನ್ ಅಲ್ಲಿ. ಅದಕ್ಕೆ ಮುಂಚೆ ಬೇರೆ ಯಾರು ಶೇರ್ ಮಾಡ್ತೀರಾ ಸಕ್ಸಸ್ ಸ್ಟೋರಿ? ಎಲ್ಲರಿಗೂ ಇದ್ದೇ ಇರುತ್ತೆ, ಐ ನೋ ಫಾರ್ ಶ್ಯೂರ್. ಪ್ರತಿ ವಾರ ಏನಾದ್ರು ನಾವು ಹೊಸದನ್ನ ಮಾಡ್ತಾನೆ ಇರ್ತೀವಿ ಆಸ್ ಎ ಮನುಷ್ಯರು. ಅದನ್ನ ನೆನೆಸ್ಕೊಬೇಕಷ್ಟೇ. ನೆನೆಸ್ಕೊಳ್ಳೋದು ಬರ್ದಿಟ್ಬೇಕು. ಯಾರು ಹೇಳ್ತೀರಿ ಬೇಗ? ನಾನು ಕ್ಲೋಸ್ ಮಾಡ್ಬಿಡ್ತೀನಿ, ಹೇಳಿಸ್ಕೊಳಲ್ಲ ಪ್ರತಿ ಸಾರಿ ಎಲ್ಲಾರು ನಾನು ಹೇಳಕ್ ಕೂತ್ಕೊಳ್ಳೋದು. ಯಾಕಂದ್ರೆ ಐ ವಾಂಟ್ ಯು ಟು ಕಮ್ ಔಟ್ ಆಫ್ ಯುವರ್ ಕಕೂನ್. ನಿಮ್ಮ ಒಂದು ಇದರಿಂದ ಏನಂತಾರೆ, ಗೂಡಿಂದ ಈಚೆ ಬರಬೇಕು, ಕಂಫರ್ಟ್ ಝೋನ್ ಈಚೆ ಬರಬೇಕು ಅಂತ ಇದನ್ನ ಅವಕಾಶಗಳು ಕೊಡ್ತಾ ಇರೋದು. ಇಟ್ಸ್ ಅವಕಾಶ. ನೀವು ಕ್ರಿಯೇಟ್ ಆಗ್ತಾ ಇರೋ ಅಪರ್ಚುನಿಟಿ. ಅದನ್ನ ಬಳಸ್ಕೊಂಡ್ರೆ ನಮಗೆ ನಾಚಿಕೆ ಅನ್ನೋದು, ಸಂಕೋಚ ಅನ್ನೋದು, ಸ್ಟೇಜ್ ಫಿಯರ್ ಅನ್ನೋದು ಎಲ್ಲ ಹೋಗಿ ಪಬ್ಲಿಕ್ ಸ್ಪೀಕಿಂಗ್ ಬರುತ್ತೆ. ಅದು ಉದ್ದೇಶ ಇಲ್ಲಿ. ಸಕ್ಸಸ್ ಸ್ಟೋರಿ ಇದೆಯೋ ಇಲ್ವೋ, ನಾವು ಸುಮ್ಮನೆ ಬಂದು ಏನೋ ಮಾತಾಡ್ಬಿಡ್ಬೇಕು. ಯಾಕಂದ್ರೆ ಐ ರಿಮೆಂಬರ್, ನಾನ್ ಮಾತಾಡಕ್ ಶುರು ಮಾಡಿದ್ದು ಇದೇ ತರನೇ. ನನ್ಗೂ ಸಂಕೋಚ, ನಾಚಿಕೆ, ಯಾರೇನ್ ತಿಳ್ಕೊತಾರೋ, ಫಿಯರ್ ಆಫ್ ಜಡ್ಜ್ಮೆಂಟ್ ಎಲ್ಲ ಇದ್ದಿದ್ದು. ಅದನ್ನ ಬ್ರೇಕ್ ಮಾಡಕ್ ಆದ್ಮೇಲೆ ನನಗೆ ಇದನ್ನ ಮಾಡ್ಲಿಕ್ಕಾಗಲ್ಲ. ಸೊ ಇಟ್ಸ್ ಅನ್ ಅಪರ್ಚುನಿಟಿ. ಏನೋ ಒಂದು ಮಾತಾಡ್ಬೇಕು. ಯಾರು ಹೇಳ್ತೀರಿ? ಅನಿತಾ ರಾಜು ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ನಿಮಿಷ. ಸಿ ಇಂಟೆನ್ಷನಲಿ ಐ ಆಮ್ ಪುಟ್ಟಿಂಗ್ ಯು ಆನ್ ಸ್ಪಾಟ್ಲೈಟ್. ನೀವು ನೋಡ್ತಾ ಇರ್ಬೋದು. ಸ್ಪಾಟ್ಲೈಟ್ ಅಂದ್ರೆ ಏನ್ ಗೊತ್ತಾ? ಸ್ಪಾಟ್ಲೈಟ್ ಅಂದ್ರೆ ಒಂದು ಥಿಯೇಟರ್ ಡ್ರಾಮಾ ನೋಡಿರ್ತೀರ, ಒಂದು ಲೈಟ್ ಸರ್ಕಸ್ ಅಲ್ಲಾಗ್ಲಿ ಒಂಥರ ಎಲ್ಲ ಡಾರ್ಕ್ ಆದಾಗ ಒಂದು ಲೈಟ್ ಬಂದು ಫೋಕಸ್ ಮಾಡುತ್ತೆ ಅವ್ರನ್ನ. ಆ ಸ್ಪಾಟ್ ಲೈಟ್ ಅಂದ್ರೆ ಎಲ್ಲಾರ್ಗು ಅವ್ರ ಮೇಲೆ ಗಮನ. ಯಾಕಂದ್ರೆ ಅದೊಂದೇ ಬೆಳಕು, ಅವ್ರನ್ನೇ ತೋರಿಸ್ತಾ ಇರ್ತಾರೆ. ಇಡೀ ಸಾವಿರ ಇರಲಿ ಲಕ್ಷಾಂತರ ಜನ ಅವ್ರು ನೋಡ್ತಾ ಇರ್ತಾರೆ. ನಮ್ಮನ್ನೇ ಒಬ್ರು ನೋಡಿದಾಗ ನಮ್ಗೆ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ ಅಲ್ವಾ? ಅಂದ್ರೆ ಸಂಕೋಚ ಆಗತ್ತೆ. ನನ್ನ ಬಗ್ಗೆ ಸೆಲ್ಫ್ ಡೌಟ್ ಇದ್ರೆ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇದ್ರೆ, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅಂತವ್ರಿಗೆ ಕಷ್ಟ ಆಗುತ್ತೆ. ಅದನ್ನ ಹೋಗ್ಬೇಕು ಅಂದ್ರೆ ಪದೇ ಪದೇ ಅವ್ರ ಸ್ಪಾಟ್ ನೈಟ್ ಸುಮ್ಮನೆ ಸ್ಟೇಜ್ ಮುಂದೆ ಹೋಗಿ ಹೋಗಿ ಬರ್ತಾ ಇದ್ರೆ ಒಂದ್ಸರಿ ಅವ್ರಿಗೆ ಹೋಗ್ಬಿಡುತ್ತೆ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಯಾ, ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಅದು ನನ್ನ ಸಕ್ಸಸ್ ಸ್ಟೋರಿ ಅಂದರೆ ನನ್ನ ಟಾಸ್ಕನ್ನ ಕರೆಕ್ಟಾಗಿ ಪ್ರತಿದಿನ ಮಾಡ್ತಾ ಇದ್ದೀನಿ. ಅದೇ ನನ್ನ ಸಕ್ಸಸ್ ಸರ್. ವಂಡರ್ಫುಲ್, ಎಕ್ಸಲೆಂಟ್. ದಟ್ Continuous ಇಸ್ ಆಗಿ ಅ ಸಕ್ಸಸ್ ಮಾಡ್ತಿದ್ದೀನಿ. ಸ್ಟೋರಿ. ಕರೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೀನಿ, ಮಿಸ್ ಇಲ್ಲದೆ, ಅದೇ ಸಕ್ಸಸ್. ಹೌದು, ಅದೇ ಸಕ್ಸಸ್. ಯಾಕಂದ್ರೆ ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್. ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ಅದೇ ಸಕ್ಸಸ್. ಸಕ್ಸಸ್ ಇಸ್ ಎ ಜರ್ನಿ, ಪ್ರಯಾಣ. ಹಾಗಾಗಿ ನೀವು ಸಕ್ಸಸ್. MPTY ಅನಿತಾ ರಾಜು ಮೇಡಮ್, ಪ್ಲೀಸ್ ರೈಟ್ ಎವ್ರಿ ಒನ್. ಥ್ಯಾಂಕ್ ಯು ಸರ್. Yes, thank you. Let me also write MPTY. Yeah, thank you so much, madam, for sharing this success story. Who else want to share? Thank you. Yaru, next. Who is next?
ಸರ್ ನಾನ್ ಸರ್ ಕೃಷ್ಣ. Krishna, Krishna, 1 second, Krishna. I'm going to replace you. Yes, Krishna. ಎಸ್ ಸರ್. Yeah, I'm going ಫಸ್ಟ್ to. ಆಫ್ ಆಲ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸರ್. ಎಲ್ಲರಿಗೂ ಕೂಡ ನಿಮ್ಗೂ ಕೂಡ. Good evening, Krishna. Nice to see you. Yes. ಎಸ್ ಸರ್. ಸರ್ ನಂದು ಏನಾಗಿದೆ ಅಂದ್ರೆ, ನಾನು ಮೊನ್ನೆ ಹೇಳ್ದಂಗೆ ನಾನು ಗೋಲ್ ಪ್ರಕಾರ ಈಗ ಸ್ಯಾಲ್ರಿ ಬಿಟ್ಟು, ಸೊ ಪ್ರೆಸೆಂಟ್ ನನ್ನ ಬಿಸ್ನೆಸ್ ಗೋಲ್ ಪ್ರಕಾರ ಸ್ಯಾಲ್ರಿ ಬಿಟ್ಟು ನಂದು ಓನ್ ನೋಡ್ಕೊಂಡು ಇನ್ಕ್ರೀಸ್ ಮಾಡ್ಕೋಬೇಕಿತ್ತು. ಆ ಪ್ರಕಾರ ನಾನು ಏನ್ ಮಾಡ್ತಾ ಇದ್ದೀನಿ, ನಂದು ಆ, ಈಗ ಆರ್ಡರ್ಸ್ ತಗೊಂತ ಮತ್ತೇನ್ ಮಾಡ್ತಾ ಇದ್ದೀನಿ, ಈಗ ಬೇರೆ ವೇ ಏನಿದೆ ಅಂತ ನೋಡಿ, ಈಗ ಅಂದ್ರೆ ಕ್ಯಾಮ್ರಾ ಅವ್ರ ಜೊತೆ ಶೂಟ್ ಮಾಡಿ ಅವ್ರು ಕೊಟ್ರೆ ಅಲ್ಲಿ ನಂಗೆ ರೊಕ್ಕ ಬರುತ್ತೆ, ಅದು ಸ್ಯಾಲ್ರಿ ಅಲ್ಲ. So ಅದು ಏನಾಗುತ್ತೆ, ಇದು ಇಷ್ಟು ಶೂಟ್ ಮಾಡಿದ್ರೆ ಇಷ್ಟು ರೊಕ್ಕ ಅಂತ ಬರುತ್ತೆ. ಅದ್ರ ಪ್ರಕಾರ ನಾನು ನೋಡ್ತಾ ಇದ್ದೀನಿ ಅಲ್ಲೇನಾದ್ರೂ ಅರ್ನ್ ಆಗುತ್ತಾ ಅಂತಂದು. ಆ ತರ ಪ್ರತಿ ದಿವಸ 5 ಕಾಲ್ ಮಾಡೋದಾಯ್ತು. ಈಗ ರೀಸೆಂಟ್ಲಿ ನಾನು ಒಂದು ಇದ್ರ ಕಡೆ ಹೋಗಿದ್ದೆ, ಫೋನ್ ರಿಪೇರಿ ಮಾಡೋದಕ್ಕೆ. ಅಲ್ಲಿ ಕ್ಯಾಮ್ರಾಮನ್ ಯಾರೋ ಮಾತಾಡ್ತಾ ಇದ್ರು, ಅವ್ರದ್ದು ನಂಬರ್ ತೋರು ಸರ್, ನಾನು ಈ ತರ ಅದೀನಿ, ಹಿಂಗ್ ಕೆಲಸ ಮಾಡ್ತೀನಿ, ಇವೆಲ್ಲ ಕೆಲಸ ನಾ ಮಾಡಿದ್ದು ಅಂತ ಅವ್ರು ವಾಟ್ಸಪ್ ಕಳ್ಸಿದತ್ತು. ಈ ತರ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾ ಇದೀನಿ ಸರ್. ಸೊ ಅದನ್ನೆಲ್ಲ ನೋಡಿದಾಗ ನಾನು ಹೋಗ್ತಾ ಇದ್ದೀನಿ, ಸ್ವಲ್ಪ ತಡ ಆಗ್ತಾ ಇದೆ, ಆದ್ರೆ ಹೋಗ್ತಾ ಇದ್ದೀನಿ ಅನ್ಸ್ತಾ ಇದೆ. 100%. Actually, when you are doing that journey, that is what we, couple of minutes before we discussed. ಜರ್ನಿ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಅದು ಸಕ್ಸಸ್. ನಾನು ನಿಂತಿಲ್ಲ, ನಿಂತ್ರೆ ಸಕ್ಸಸ್ ಅಲ್ಲ. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, 1 ಇಂಚ್ ಹೋಗ್ತೀನಾ 1 mm ಹೋಗ್ತೀನೋ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ. ಆಸ್ ಪರ್ ಯುವರ್ ಪ್ಲಾನ್ ವಿ ಆರ್ ಗೋಯಿಂಗ್, ಅಲ್ವಾ? ಆ ಟೈಮ್ ಲೈನ್ ಪ್ರಕಾರ ನೀವು ಡಿಸಿಷನ್ ತಗೊಂಡ್ರಿ, ಟ್ರೈನಿಂಗ್ ತಗೊಂಡ್ರಿ, ಓನ್ ಆಗಿ ಮಾಡೋಕೆ ಡಿಸಿಷನ್ ತಗೊಂಡಿದ್ದೀರಾ, ಇವಾಗ ಎಕ್ಸ್ಪ್ಲೋರ್ ಮಾಡ್ತೀರಾ ನೆಕ್ಸ್ಟ್ ಲೆವೆಲ್. ಯು ಆರ್ ಡೂಯಿಂಗ್ ಇಟ್ ಪರ್ಫೆಕ್ಟ್ಲಿ, ಯು ಆರ್ ಡೂಯಿಂಗ್ ಇಟ್, ಫಾಲೋಯಿಂಗ್ ಇಟ್. ಸೊ ನಿಮ್ ಗುರಿ ತಲುಪ್ತೀರಾ. ಆಲ್ರೆಡಿ ನೀವು ತಲುಪಿದ್ದೀರಾ, 90% ಆಗೋಗಿದೆ. ಇನ್ 10%, ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಫಾರ್ ಶ್ಯೂರ್. 90% ಮಾಡಿದವ್ರಿಗೆ 10% ಅಷ್ಟು ಕಷ್ಟ ಅಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ. Wonderful. Thanks for sharing your success story. Please write MPTY. More power to you too, Krishna. Krishna Jalihal. Thank you so much. Thank you so much. Yes, Nedre. So we should know exactly now whether we are going in the right direction or not. Are we doing it? That is what we call it a success story. Yeah. Who else wants to? Bega, quickly. 1 minute. Just in time. But don't tell me that I don't have success story. ಪ್ರತಿಯೊಬ್ಬರಿಗೂ ಇರುತ್ತೆ, ಏನೋ ಒಂದು ಇರುತ್ತೆ, ಏನೋ ಒಂದು ಹೊಸದಾಗಿ, ಏನೋ ಒಂದು ವಾರದಲ್ಲಿ ನಡೆದಿರುತ್ತೆ. ಸಣ್ಣ ಓಕೆ, ನೋಬಡೀಸ್ ಹೇಳ್ತಾ ಇಲ್ಲ ಅಂದ್ರೆ ಐ ಡೂ ಒನ್ ಥಿಂಗ್, ಐ ವಿಲ್ ಕಾಲ್ ಔಟ್ ದ ನೇಮ್ಸ್. ನಾಯಕ್ ಸರ್, ನಿಮ್ಮನ್ನ ಸ್ಪಾಟ್ಲೈಟ್ ಮಾಡ್ತಿದ್ದೀನಿ ನಾನು. ಎಸ್ ಸರ್, ಹೇಳಿ. ಹೇಗಿತ್ತು ಈ ವಾರ? ಸಕ್ಸಸ್ ಸ್ಟೋರಿನ ಅಂದ್ರೂ ಪರವಾಗಿಲ್ಲ, ಹೇಗಿತ್ತು? ಹೌ ಡಿಡ್ ಯು ಫೀಲ್? ಎನಿ ಇಂಪ್ರೂವ್ಮೆಂಟ್? ವಾಟ್ ಡಿಡ್ ಯು ಫೀಲ್? ಸರ್, ದಿನ ಏನೋ ಒಂದು ಕಲಿತಾ ಇದ್ದೀನಿ ಅಂತ ಹೇಳಿ ಅನಿಸ್ತಾ ಇದೆ ಸರ್. ಫಾಲೋ ಮಾಡ್ತಾ, ಅದೇ ನಮ್ ಸಕ್ಸಸ್ ಸರ್. ದಿನ ನೀವು ಹೇಳಿದ ಕ್ಲಾಸ್, ಅದು ಒಂದು ಹೊಸ ಉತ್ಸಾಹ ಕೊಡ್ತಾ ಇದೆ ಸರ್. ಅದೇ ನಮ್ಮ ಸಕ್ಸಸ್ ಸ್ಟೋರಿ ಹೇಳ್ಬೋದು ಸರ್. ನಮ್ ಕೆಲಸದಲ್ಲಿ ಎಲ್ಲ ಸಕ್ಸಸ್ ಆಗ್ತಾ ಇದೆ ಸರ್. ಅದು ವಂಡರ್ಫುಲ್, ಎಕ್ಸಲೆಂಟ್. ಸೊ ಯು ಆರ್ ಡೂಯಿಂಗ್ ದ ರಿಚುವಲ್ಸ್, ಅಂದ್ರೆ ಇದನ್ನ ಮಾಡ್ತಾ ಇದ್ದೀವಿ ನಾವು ಪ್ರತಿದಿನ, ಅಂದ್ರೆ ಸಾಕು, ಸಕ್ಸಸ್ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಅದರ ಲಾಭ ನಮಗ್ ಸಿಗ್ತಾ ಹೋಗುತ್ತೆ, ನಮ್ಗೆ ಗೊತ್ತಿಲ್ಲದೆ. ನೀವು ಹೇಳಿದಲ್ಲ, ಕೆಲಸದಲ್ಲಾಗಲಿ ಮತ್ತೊಂದಾಗಲಿ, ಅದು ಬೈ ಪ್ರಾಡಕ್ಟ್ಸ್, ಅದನ್ನ ತಪ್ಸಕ್ಕಾಗಲ್ಲ. ಪ್ರತಿಯೊಂದು ಜರ್ನಿಯಲ್ಲಿ ಹೋಗ್ತಾ ಇದ್ದೀನಂತ, ಒಂದೇ ಕಡೆ ನಿಂತಿಲ್ಲ, ಅದು ಅಪ್ಡೇಟ್ ಆಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಸರ್. ವಂಡರ್ಫುಲ್, ಎಕ್ಸಲೆಂಟ್, ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಸೋ ಮಚ್ ನಾಯಕ್ ಅವರೇ. MPTY ನಾಯಕ್, ಅದ್ಭುತವಾದಂತ ಸಕ್ಸಸ್ ಸ್ಟೋರಿ ಅದು. ಆಕ್ಚುಲಿ so many positive things are happening. So don't think ಎಲ್ಲರೂ ನನ್ನ ಗುರಿ ತಲುಪಿದ್ರೆ ಅದೇ ಸಕ್ಸಸ್ ಅಲ್ಲ. ಗುರಿ ಜರ್ನಿ. ಆದ್ರಿಂದ ಎಲ್ಲರೂ ನಾವೆಲ್ಲ ಸಕ್ಸಸ್ಫುಲ್ಲೇ.